ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾಯಿತ ಪ್ರತಿನಿಧಿಗಳ ಜಂಟಿ ಸುದ್ದಿಗೋಷ್ಠಿ. ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಮೆಡಿಕಲ್ ಅನ್ಫಿಟ್ ಯೋಜನೆ ಜಾರಿಗೊಳಿಸುವ ವಿಚಾರವಾಗಿ ದಿನದಿಂದ ದಿನಕ್ಕೆ ಕಾರ್ಮಿಕರ ಅಸಮಾಧಾನ ಹೆಚ್ಚುತ್ತಿದ್ದು, ಈ ಹಿನ್ನೆಲೆ ಆಕಳು ಪಕ್ಷ ಹಾಗೂ ಎಐಟಿಯುಸಿ ಸಂಘದ ಚುನಾಯಿತ ಪ್ರತಿನಿಧಿಗಳು ಇಂದು ಜಂಟಿಯಾಗಿ ಮಹತ್ವದ ಸುದ್ದಿಗೋಷ್ಠಿ ನಡೆಸಿದರು. ಇತ್ತೀಚೆಗೆ ಮೆಡಿಕಲ್ ಅನ್ಫಿಟ್ ಯೋಜನೆ ಜಾರಿಗೆ ಸಂಬಂಧಿಸಿದಂತೆ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ನಿನ್ನೆ ಗಣಿ ಕಾರ್ಮಿಕರು ಕೆಲವು ಕಾರ್ಮಿಕ ಮುಖಂಡರು ಹಾಗೂ ಚುನಾಯಿತ ಪ್ರತಿನಿಧಿಗಳನ್ನು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದರು. ಚುನಾವಣೆ ಸಂದರ್ಭದಲ್ಲಿ ಮೆಡಿಕಲ್ ಅನ್ಫಿಟ್ ಯೋಜನೆಯನ್ನು ಶೀಘ್ರ ಜಾರಿಗೆ ತರುತ್ತೇವೆ ಎಂದು ಭರವಸೆ ನೀಡಿದ್ದರೂ ಇದುವರೆಗೆ ಯಾವುದೇ ಪ್ರಗತಿ ಕಾಣದಿರುವುದಕ್ಕೆ ಕಾರ್ಮಿಕರು ತೀವ್ರ ಅಸಮಾಧಾನ ಹೊರಹಾಕಿದ್ದರು. ಸಬ್ ಕಮಿಟಿ ಮಾಡಿದಾಗ ಅಲ್ಲಿ ನಾವು ಚುನಾಯಿತ ಪ್ರತಿನಿಧಿಗಳು ಎಲ್ಲ ಕಮಿಟಿಯಲ್ಲಿ ನಾವು ಇರಬೇಕಾಗಿತ್ತು. ಅದರಲ್ಲಿ ನಮ್ಮ ಹೆಸರುಗಳು ಯಾರ್ದಿಲ್ಲ. ಮಾಡಿದ್ದೀವಿ ಮಾಡಿದ್ರೆ ಅವ್ರು ಏನಂದರೆ ಇಲ್ಲ, ನಾವು ಕಮಿಟಿಯಲ್ಲಿ 70 ಕಮಿಟಿಯಲ್ಲಿ ನಾವು ಚುನಾಯಿತ ಪ್ರತಿನಿಧಿಗಳು 25 ಮಂದಿಯಲ್ಲಿ ನಾವೇನು ಎಲೆಕ್ಟೆಡ್ ಇದ್ದೀವಿ, ಎಲ್ಲರೂ ಅದರಲ್ಲಿ ಮೆಂಬರ್ಶಿಪ್ ಇರಬೇಕಲ್ಲಿ. ಆದರೆ ಇಲ್ಲ, ಕಳೆದ ಒಂದು ಇದರಲ್ಲಿ ನಾವು ಹಿಂದಕ್ಕೆ ನಾವು ಇದ್ದಾಗ ಅಲ್ಲೆಲ್ಲ ಕಮಿಟಿಗಳಲ್ಲಿ ಎಲ್ಲರೂ ಇದ್ದರು. ಅದರಲ್ಲಿ ಈ ಸಲ ಯಾರಲ್ಲ ತಮಗೆ ಬೇಕಾದಂಥ ಒಂದು CITನಲ್ಲಿ ಇರ್ತಕ್ಕಂಥ ಅವರು ಹಿಂಬಾಲಕರನ್ನ ಅವ್ರನ್ನೆಲ್ಲ ಇದು ಮಾಡಿದ್ದಾರೆ. ಅದರಲ್ಲಿ ಇದನ್ನು ನಾವು ಅಲೆಗೆಳೆದೀವಿ. ಇವತ್ತು ಕಾರ್ಮಿಕರ ಸಮಸ್ಯೆ ಅವಧಿ ಆಗಿರ್ಬೋದು. ಇವತ್ತು ನಾವು ಎಲ್ಲ ಸ್ಪಂದಿಸಿವಿ. ನಾವು ಕಾರ್ಮಿಕರ ಸಮಸ್ಯೆ ಇದ್ದಾಗ ನಾವು ಅವರು ಏನು ಆರೋಪ ಮಾಡಿದ್ರು ನಮಗೇನು ಕಮಿಟಿಯಲ್ಲಿ ಹಾಕಿಲ್ಲ ಸಹ ನಾವು ಹೋಗಿ ಅಟೆಂಡ್ ಆಗಿದ್ದೀವಿ. ಕಾರ್ಮಿಕರ ಸಮಸ್ಯೆಗಳನ್ನು ಎಲ್ಲ ಸ್ಪಂದಿಸಿದ್ದೀವಿ. ನಾವು ಸುಳ್ಳ ನಮ್ಮ ಮೇಲೆ ಆರೋಪ. ಅಲ್ಲ, ಮೆಡಿಕಲ್ ಅನ್ಫಿಟ್ ಯಾಕೆ ಡಿಲೇ ಆಗುತ್ತೆ? ಮೆಡಿಕಲ್ ಅನ್ಫಿಟ್ ಎಲ್ಲರೂ ಎಲೆಕ್ಷನ್ ಸಂದರ್ಭದಾಗ ಎಲ್ಲ ಪಕ್ಷಗಳು ನಡೆಸಿಕೊಟ್ಟಿದ್ರಿ, ಸಂಘಗಳು, ಹೌದಿಲ್ಲ? ಅದೇ ರೀತಿ ಎಲ್ಲರಿಗೂ ಒಂದು ಚುನಾಯಿತ ಕಾರ್ಮಿಕರೆಲ್ಲ ನಿಮ್ಮ ಮತದಾನ ಆಯ್ತು ಆಶ್ರಯಿಸಿದ್ರು. ನೀವು 6 ಜನ ಗೆದ್ದರೂ ನೀವು ಅವ್ರ ಮೇಲೆ ಒತ್ತಡ ಏರ್ಬೋದಾಗಿತ್ತಲ್ಲ. ನಮಗೆ ಅವರು ಸ್ಟ್ರೈಕ್ ಮಾಡೋಕೆ ಇದನ್ನೇ ಮಾಡಿಲ್ಲ, ಅವರು ಸಭೆನೇ ಕರೆಯೋದಿಲ್ಲ. ನಾವು ಹೇಳಿದೆವು ಅವರಿಗೆ 12ನೇ ತಾರೀಕಿಗೆ ಒಂದು ಸ್ಟ್ರೈಕ್ ಇತ್ತು, ಆಲ್ ಇಂಡಿಯಾ ಸ್ಟ್ರೈಕ್ ಅಂತೇಳಿ. ನಾವು 2ನೇ ತಾರೀಕು ಹೇಳಿದಿಲ್ಲ, 2ನೇ ತಾರೀಕು ಸಹ ನಾವು ಮುಷ್ಕರ ಮಾಡೋಣ, ಅನ್ಪಿಡಿಸೋದಾಗ ನಾವೇನದ ಗೇಟ್ ಬಲ್ಲಿ ಧರಣಿ ಸತ್ಯಾಗ್ರಹ ಮಾಡೋಣ, ಮಾಡಿ ಕೇಸ್ ಏನದ 12ನೇ ತಾರೀಕು ಪೂರ್ತಿ ಬಂದ್ ಮಾಡೋಣ ಅಂತೇಳಿ ನಮ್ಮದು ನಿರ್ಧಾರ. ಎಲ್ಲ ನಮ್ಮ 12 ಜನ ನಿರ್ಧಾರ, ಒಂದು ಎಂಪ್ಲಾಯ್ ನಾವು ಏನು ಎಲ್ಲ ಜನಪ್ರತಿನಿಧಿಗಳು, ಒಂದು ಎಲ್ಲರೂ ಕಾರ್ಮಿಕರು. ನಮ್ಮದೇನು ಉದ್ದೇಶ ಅಂದರೆ ನಾವು ಅದನ್ನು 2ನೇ ತಾರೀಕು ದಿವಸ 11ನೇ ತಾರೀಕಿವರೆಗೆ ಧರಣಿ ಸತ್ಯಾಗ್ರಹ ಮಾಡಬೇಕು. 12ನೇ ತಾರೀಕು ಏನಿದೆ ಮುಷ್ಕರ ಮಾಡ್ಬೇಕಂತೇಳಿ ನಾವೆಲ್ಲ ಕಾರ್ಮಿಕರಿಗೆ ತಿಳಿಸಿವಿ. ನಾವು ಇದನ್ನು ಅವರು ಅಲೆಗಳದ್ದು ಏನು ಮಾಡಿದ್ರೆ ದೇಶವ್ಯಾಪ್ತಿ ಮುಷ್ಕರ 4 ಕೋಡ್ಗಳನ್ನು ನಾವು ಜಾರಿಗೆ ತಂಬರ್ತೀವಿ ಅಂತೇಳಿ ನಾವು ಅದರಲ್ಲಿ ಭಾಗವಹಿಸಿಲ್ಲ. ಇಲ್ಲ, ಅದರಲ್ಲಿ ಯಾವುದೇ ಅಜೆಂಡ ಇಲ್ಲ. ನಾವು ಮಾಧ್ಯಮದವರಿಗೆ ಆಗಲೇ ನಿಮಗೆಲ್ಲ ನಾವು ಅದೆಲ್ಲ ಕೊಟ್ಟಿದ್ದೀವಿ. ನಾವು ನಮ್ಮದು ಮೆಡಿಕಲ್ ಫಿಟ್ ಆಗಲೇಬೇಕು. ಮೆಡಿಕಲ್ ಫಿಟ್ ಆಗ್ಬೇಕು. ನಮ್ಗೆ ಮೇನ್ ಇರೋದು ಅದೇ ಮೇಜರ್. ನಮ್ಗೆ ನಾವೇನೈತೆ ಇವತ್ತೇ ಸತ್ಯಾಗ್ರಹ ಕುಂದ್ರಕ್ಕೆ ನಾವು ರೆಡಿ ಇದ್ದೀವಿ. ಇವತ್ತು ಕುಂದ್ರಕ್ಕೆ ನಾವು ಸತ್ಯಾಗ್ರಹ ಕುಂದ್ರಕ್ಕೆ ರೆಡಿ ಇದ್ದೀವಿ. ಗೇಟಿನ ಎದುರು ನಾವು ಇವತ್ತು ಸತ್ಯಾಗ್ರಹ ಕುಂದ್ರಕ್ಕೆ ರೆಡಿ ಇದ್ದೀವಿ. ಸತತ ನಮ್ಮ ಬೆಂಬಲ ಈಗ ಸದ್ಯ ಆದ್ರೂ ಈಗ ಅವರು ಕುಂದ್ರಕ್ಕೆ ನಾವು ರೆಡಿ ಇದ್ದೀವಿ. ನಾವು ಮೆಡಿಕಲ್ ಅನ್ಪಿಟ್ನಲ್ಲಿ ಕಾರ್ಮಿಕರ ವಿಷಯ ಯಾವುದೇ ಆಗಿರೋ ಮೆಡಿಕಲ್ ಅನ್ಪಿಟ್ನಲ್ಲಿ ನಾವು ಮಾತ್ರ ಈಗ ಕುಂದ್ರಕ್ಕೆ ರೆಡಿ ಇದ್ದೀವಿ. ನಾವು ಮೆಡಿಕಲ್ ಅನ್ಪಿಟ್ ಬಗ್ಗೆ ಹಲವಾರು ಸಲ ನಾವು ಹಿಂದಿನ ನಾಯಕತ್ವದಲ್ಲಿ ನಾನು ಉಪಾಧ್ಯಕ್ಷನಾಗಿ ಹಿಂದಿನ ನಾಯಕತ್ವದಲ್ಲಿದ್ದಾಗ ನಾವು ಅನುಷ್ಠಾನಕ್ಕೆ ತಗೊಂಬಂದೀವಿ. ಅದನ್ನ ಏನೋ ಹೇಳಿದ್ರು ಇವತ್ತು ಏನಂತ ಹೇಳಿದರು, 633 ನಾನು ಮಾಡೀನಿ ಅಂತೇಳಿ ನಾಚಿಕೆ ಬರ್ಬೇಕು ಅವನಿಗೆ ಹೇಳಕ್ಕೆ. 630 ಅಂದಿನ ಮಾಡಿರೋದು ನಮ್ಮ AITC. ಅಂದಿನ ನೀನು ನಮ್ಮ ಸಂಘಟನೆಯಲ್ಲಿ AITC ಸಂಘಟನೆಯಲ್ಲಿ ಒಬ್ಬ ಅಧ್ಯಕ್ಷನಾಗಿದ್ದೀನಿ. ನೀನು ಅಂದಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಅರವಿಂದ್ ಮುಳೆಬಂದೂರು ಸಾಹೇಬರು ಅವರು ಮಾಡಿದ್ದಾರೆ ಅದನ್ನು 633 ಮಂದಿ ಅನ್ಪಿಟ್ಟನ್ನು. ಸಾಧನೆಯಲ್ಲಿ ಈಗ ಏನಿದೆ, ಇವತ್ತು ಬೆಂಗಳೂರಿಗೆ ಹೋಗಿ TADA ಕೊಡ್ತಾರೆ ಕಂಪ್ನಿಯವರು. ಕೊಡ್ಬೇಕಂದ್ರೆ ನಾವೇನು ಕೇಳಿದೆ ಅವರಿಗೆ, ಈಗ ತಾವೇ ಹೋಗೋದು 4 ಜನ CIT ನಾಯಕರೇ ಹೋಗೋದು, ನಾವು ಆರಿಸಿಲ್ಲ ಜನ. ನಮ್ಮಲ್ಲಿ ಯಾರನ್ನಿಲ್ಲ. ನಾವೇನು ಅನ್ಕೋತೀವಿ, ಇಬ್ಬಿಬ್ಬರನ್ನ ಹೋಗೋಣ ಅಂತಂದ್ರೆ ನಮಗೆ ಕರೆಯೋದು. ಯಾಕಂದ್ರೆ
ಈಗ ನಾನು ಉಪಾಧ್ಯಕ್ಷ, ಇನ್ನೊಬ್ಬ ಉಪಾಧ್ಯಕ್ಷನ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಇವತ್ತು ತಿಪ್ಪಣ್ಣನ ಕರ್ಕೊಂಡು ಹೋದ್ರೆ ಅಲ್ಲಿ ಇರ್ತಕ್ಕಂಥ ಉಳುಕುಗಳು ಎಲ್ಲ ಹೊರಗೆ ಬೀಳ್ತಾವ. ಅವ್ರು ಏನು ಮಾಡ್ತಾರೆ, ಅಲ್ಲಿ ಹೋಗಿ C&I ಸೆಕ್ರೆಟ್ರಿಗೆ ಭೇಟಿ ಆಗಬೇಕು, ವಾಣಿಜ್ಯ ಇಲಾಖೆಗೆ ಭೇಟಿ ಆಗಬೇಕು. ಇವತ್ತು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅಲ್ಲೇ ಐತೆ. ಆ ಫೈಲ್ ಮೇಲೆ ಹೋಗೋಕ್ಕಿಲ್ಲ, ಅವರು ಹೋಗೋದು ಬೆಂಗಳೂರಿಗೆ ಹೋಗೋದು, ಮಕ್ಕಳು ಬರೋದು. DA ನೋಡ್ರಿ ನೀವು, ಕೇಳ್ರಿ ನೀವು ಎಷ್ಟಾಗಿದೆ ಅಂತೇಳಿ. GS ಅವ್ರದ್ದು 40,000 ರೂಪಾಯಿ, ಉಪಾಧ್ಯಕ್ಷರದ 45,000 ರೂಪಾಯಿ, ಖಜಾಂಚಿದು 20,000 ರೂಪಾಯಿ, ಕಾರ್ಯಕಾರಿ ಸಮಿತಿ ಹನುಮಗೌಡ ಅವ್ರದ್ದು 18,000 ರೂಪಾಯಿ. ಎಲ್ಲ ಅವರೇ ಹೋಗೋದು. ಅಲ್ಲ, ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಈ ಥರ ನಾವೆಲ್ಲ ಪ್ರಶ್ನೆ ಮಾಡಿದ್ದೀವಿ ಅವರಿಗೆ. ಅವ್ರು ಏನಂತಾರೆ, ಅವರು ಎಲ್ಲ ನಾವು ಏನಂದರೆ ಕಂಪ್ನಿ ಸಮಸ್ಯೆಗಳಾದಾಗ ನಾವು ಬೇಕು ಅವರಿಗೆ. ಕಮಿಟಿಗಳಲ್ಲಿ ನಾವು ಬೇಡ, ಯಾವುದು ಬೇಡ. ಇವತ್ತು ಏನಾಗಿದೆ, ಇವತ್ತು ಮೇಡೆ ಅಂತೇಳಿ ವಿಶ್ವ ಕಾರ್ಮಿಕರು ಒಂದಾಗಿ ಇವತ್ತು ಜಗತ್ತಾದ್ಯಂತ ಇವತ್ತು ವಿಶ್ವ ಕಾರ್ಮಿಕರು ನಾವು ಆಚರಣೆ ಮಾಡಬೇಕಾಗಿತ್ತು. ಆ ಆಚರಣೆ ಮಾಡುವ ಸಂದರ್ಭದಲ್ಲಿ ಇವತ್ತು ಕಂಪ್ನಿಯವರು ನಮ್ಗೆ ಆಚರಣೆ ಮಾಡಲಿಕ್ಕೆ 3.5 ಲಕ್ಷ ರೂಪಾಯಿ ಕೊಟ್ಟರು. 3.5 ಲಕ್ಷ ಕೊಟ್ಟ ಮ್ಯಾಗ ಅವರು ನಮ್ಮನ್ನು ಒಂದು ಮೀಟಿಂಗ್ ಕರೆದಿಲ್ಲ. ಮೀಟಿಂಗ್ ಕರೆದು ನಾವು ಏನು ಇದು ನಿರ್ಣಯಗಳು, ಮೇಡೆ ಕಾರ್ಯಕ್ರಮಗಳು ಏನೇನು ತಯಾರು ಮಾಡ್ಕೊಂಡು ನಾವು ಮಾಡ್ಬೇಕಂತೇಳಿ ನಮ್ಮನ್ನು ಯಾರು ಮೀಟಿಂಗ್ ಕರೆದಿಲ್ಲ. ಅಂದ್ರೆ ನಿಮ್ಗೆ ಮಾಹಿತಿ ಮಾಹಿತಿ ಇಲ್ಲ, ನಮಗೆ ಕರೆದೇ ಇಲ್ಲ ಅವರು. ಈ ವಿಷಯದಾಗ ಮುಂದಿನ ದಿನಮಾನಗಳಲ್ಲಿ ಅವರು ಹೋರಾಟಕ್ಕೆ ಸಿದ್ಧ ಅಂತ ಹೇಳ್ತಿದ್ದಾರೆ CIT ಅವರು. ಅದು ನಿಮ್ಮ ಬೆಂಬಲ ಇದೆ? ಆತ್ಮೀಯ ಕಾರ್ಮಿಕ ಬಂಧುಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ನಮ್ಮ ಕಾರ್ಮಿಕರಿಗೆ ಭಾಳಷ್ಟು ನೋವಾಗಿರ್ತಕ್ಕಂಥದ್ದು. ಯಾಕಂದರೆ ಅನ್ಫಿಟ್ ಮಾಡ್ತೀವಿ ಅಂತೇಳಿ ಈಗ ಇಲ್ಲಿಗೆ 1 ವರ್ಷ ಆಯಿತು. ಸೊ ಅನ್ಫಿಟ್ ಆಗಿಲ್ಲ. ಯಾಕಂದರೆ ಹಿಂದೆ ಕಾರ್ಮಿಕರೆಲ್ಲ ದುಡಿದು ಯಾರೂ ಆಸ್ತಿ ಮಾಡಿಲ್ಲ. ಆಗಿರುವಾಗ ಮಕ್ಕಳನ್ನು ಏನಾರ ಮಾಡಿ ನೌಕರಿಗೆ ಇರಿಸಿ ನಾವು ಒಂದು ರೊಟ್ಟಿ ತಿನ್ನಬೇಕು, ಮಕ್ಕಳು ಇಲ್ಲಿ ಇರಬೇಕು ಅನ್ನೋದು ಒಂದು ಆಸೆ ಇಟ್ಕೊಂಡು ಎಲ್ಲರೂ ಅನ್ಫಿಟ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಪಾಪ ಅವರು ಪ್ರತಿ ತಿಂಗಳು ಹೋಗ್ತಾ ಇದ್ದಾರೆ, ನಮ್ಮೆಲ್ಲರಿಗೂ ನೋವಾಗುತ್ತೆ. ಯಾಕಂದರೆ ಇವತ್ತಿನ ದಿನ ಎಲ್ಲರೂ ಅನ್ಫಿಟ್ಲಿಂದ ನಿವೃತ್ತಿಯಿಂದ ಹೊಂದಿ ಅವ್ರು ಹೋಗ್ತಾ ಇದ್ರೆ ಇಲ್ಲಿ ಯಾರಿಗೂ ನೌಕರಿ ಸಿಗಲಾರ್ದಂಥ ಪರಿಸ್ಥಿತಿ ಬರುತ್ತೆ. ಮುಂದಿನ ದಿನಗಳಲ್ಲಿ ನಾವಿಲ್ಲಿ 3,000 ಇದ್ದರೂ ಲಾಸ್ಟಿಗೆ 1,000ಕ್ಕೆ ಬಂದಿರ್ತೀವಿ. ಅದಕ್ಕಾಗಿ ನಮ್ಮ ಜನಕ್ಕೆ ಅಂದರೆ ನಮ್ಮ ಕಾರ್ಮಿಕರಿಗೆ ಅನ್ಫಿಟ್ ರೂಪದಲ್ಲಿ ಆ ಮಕ್ಕಳನ್ನು ತಗೊಳ್ಳೋಂಥ ಒಂದು ಉದ್ಯೋಗ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಮಾಡಬೇಕು, ಮಾಡ್ತಾ ಇದ್ದೀವಿ. ನಾವೇನಂದರೆ ನಿನ್ನೆ ನಡೆದಿರ್ತಕ್ಕಂಥ 12 ಜನ ನಮಗೆ ಬೆಂಬಲ ಕೊಡ್ತಾ ಇಲ್ಲ ಅಂಥೇಳಿ ಇದನ್ನು ನಾವು ತಳ್ಳಾಕ್ತೀವಿ. ಯಾಕಂದರೆ ಎಷ್ಟೋ ಸಭೆಗಳನ್ನು ಕರೆದಾಗ ನಮ್ಮದು ಇದ್ದಿದ್ದು ಒಂದೇ ಮಾತು, ಅನ್ಫಿಟ್ ಬಗ್ಗೆ ರಾತ್ರಿ 12 ಗಂಟೆಗೆ ಕರೆದ್ರೂ ಬರ್ತೀವಿ. ನಮಗೇನಪ್ಪ ಅಂದ್ರೆ ನೀವು ಎಲ್ಲಿ ಸ್ಟ್ರೈಕ್ ಮಾಡ್ತೀರಿ ಅಲ್ಲಿಗೆ ಬರ್ತೀವಿ ಅಂದ್ವಿ. ನಾಳೆನೇ ಅವರು ಮೇನ್ ಗೇಟಿಗೆ ಅದು ಟೆಂಟ್ ಹೊಡೆದು ಸ್ಟ್ರೈಕಿಗೆ ಅವರು ನಮ್ಮನ್ನು ಕರೆ ಕೊಡ್ಲಿಕ್ಕೂ ನಾವು ಹೋಗ್ತೀವಿ. ಹೋಗಿ ಯಾಕಂದ್ರೆ ನಾವು ಕಾರ್ಮಿಕರು ಬೇಕು, ಕಾರ್ಮಿಕರು ನಮ್ಗೆ ದೇವರಿದ್ದಂಗೆ. ಅವ್ರನ್ನ ಉಳಿಸಿರ್ತಾನೆ ನಾವೆಲ್ಲರೂ ಉಳಿತೀವಿ, ಅವರಿಂದ ನಾವೆಲ್ಲರೂ. ಸೊ ಅವರಿಗೆ ಆಗ್ತಕ್ಕಂಥ ಅನ್ಯಾಯನ ತಳ್ಳಿ ಹಾಕಿ ಅವ್ರಿಗೆ ಸಿಗ್ತಕ್ಕಂಥ ಅನ್ಫಿಟ್ನ ಕೊಡಿಸೋಂಥ ನಿಟ್ಟಿನಲ್ಲಿ ನಾವು 12 ಜನನೂ ಹೋರಾಟಕ್ಕೆ ನಿಂತಿರ್ತೀವಿ. ಕಾರ್ಮಿಕ ಸಂಘ ನಿಮ್ಗೇನಾದರೂ ವಿಶ್ವಾಸ ತಗೊಳ್ಕಿಂತ ಮುನ್ನಡೆಯುತ್ತದ ಅಥವಾ ಇಲ್ಲ? ಈ ವಿಚಾರದಲ್ಲಿ ನಮ್ಮನ್ನು ಭಾಳಷ್ಟು ಅಲ್ಗೈದಾರೆ ಅಂತೇಳಿ ನಾವು ಅನ್ಬೋದು. ಯಾಕಂದರೆ ಯಾವುದಕ್ಕೂ ನಮ್ಮನ್ನ ಈಗ ಯಾವುದೋ ಒಂದು ಸಭೆ ಇತ್ತಂದರೆ ಕರೀತಾರೆ, ಆ ಸಭೆಯಲ್ಲಿ ಭಾಗವಹಿಸ್ಬೇಕು ಅಷ್ಟೇ. ಮತ್ತು ಯಾವುದನ್ನ ಹೋರಾಟಗಳಿದ್ದರೆ ಕರೀತಾರೆ, ಹೋಗ್ಬೇಕು. ಇನ್ನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಯಾವತ್ತೂ ಕರ್ಕೊಂಡು ಹೋಗಲ್ಲ, ಬನ್ನಿ ಅಂತ ಕರೆಯೋಂಗಿಲ್ಲ. ಅನ್ಫಿಟ್ದು ಏನಾಯ್ತು ಅಂತನೂ ಯಾವ ಬಂದು ಹೇಳೋಂಗಿಲ್ಲ. ನಾವು ಎಷ್ಟೋ ಸಲ ನಾವೇ ಪುನಃ ಹೋಗಿ, ಯಾಕಂದರೆ ಜನರಿಗೆ ನಾವು ಹೇಳ್ಬೇಕಂತೇಳಿ ಅವ್ರ ಹತ್ರ ಕೇಳ್ತಾ ಇರ್ತೀವಿ, ಏನಾಯಿತು ಅನ್ಫಿಟ್ ಬಗ್ಗೆ ಅಂತೇಳಿ. ಒಂದು ದಿನ ನಮಗೆ ಮೀಟಿಂಗ್ ಕರೆದು ಅನ್ಫಿಟ್ ಹಿಂಗಾಗ್ಯದ ಅಂತ ಹೇಳಿಲ್ಲ, ನಮ್ಮ ವಿಶ್ವಾಸಕ್ಕೆ ತಗೋಕ್ಕೆ ತಯಾರಿಲ್ಲ. ಇನ್ನು ಮೊನ್ನೆ ತಾನೇ ಕಮಿಟಿ ಮಾಡಿದರು. ಈಗ ಕಮಿಟಿ ಮಾಡಿದಾಗ ಏನಾಗ್ತದೆ ಅಂದರೆ ನಾವು ಇಲ್ಲಿ 12 ಜನ ಇದ್ದೀವಿ, ಅವರು 13 ಜನ, ಟೋಟಲ್ ಸೇರಿಸಿದ್ರೆ 25 ಜನ. ಈ 25 ಜನ ಎಲ್ಲ ಕಮಿಟಿಯಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ವಾಡಿಕೆ. ಸೊ ನಾವು ಜನರ ಪ್ರತಿನಿಧಿ, ನಮಗೂ ಆ ಒಂದು ಕಮಿಟಿ ಒಳಗೆ ವಿಶ್ವಾಸಕ್ಕೆ ತೊಗೊಂಡು ನಮ್ಮನ್ನು ಅಲ್ಲಿ ಹಾಕ್ಕೊಂಡು ಹೋಗಿದ್ರೆ ನಾವು ಇವತ್ತಿನ ಜನ ನಿಂತ್ಕೊಂಡು ಎಲ್ಲದಕ್ಕೂ ನಾವು ಇರ್ತಿದ್ದೀವಿ. ಆದ್ರೂ ಈಗ ಹೇಳ್ತಾ ಇದ್ದೀನಿ, ಅನ್ಫಿಟ್ಟಿಗೆ ಮಾತ್ರ ಯಾವತ್ತೂ ನಾವು ಇಲ್ಲಿ 12 ಜನ ನಾವು ವಿರೋಧ ಮಾಡಿಲ್ಲ. ಯಾಕಂದ್ರೆ ವಿರೋಧ ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು ಯಾರಿಗೂ ನೋವಾದ್ರೆ ನಮಗೂ ನೋವಾದಂಗೆ. ಅದಕ್ಕೆ ನಾವು ರಾತ್ರಿ 12 ಗಂಟೆಗೆ ಕರೆದ್ರೂ ಅನ್ಫಿಟ್ಟಿಗೆ ಹೋಗೋಕ್ಕೆ ತಯಾರಿದ್ದೀವಿ. ನಮಸ್ಕಾರ ಕಾರ್ಮಿಕ ಬಂಧುಗಳೇ. ಪ್ರಸ್ತುತ ದಿನಗಳಲ್ಲಿ ನಿನ್ನೆ ನಡೆದಂಥ ವಿಚಾರದಲ್ಲಿ ವೈದ್ಯಕೀಯ ಅನರ್ಹತೆ ಬಗ್ಗೆ ಕಾರ್ಮಿಕರು ಬಂದು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳವರಿಗೆ ಕೇಳಿದಾಗ ಅವರಿಗೆ ಕರೆಕ್ಟಾಗಿ ನಿಯತ್ತಾಗಿ ಅಂತಂದರೆ ನ್ಯಾಯಯುತವಾಗಿ ಅವರಿಗೆ ಏನು ಹೇಳಬೇಕು ಅದನ್ನು ಮಾತ್ರ ಹೇಳಬೇಕಾಯಿತು. ಅವ್ರು ಏನು ಹೇಳಿದ್ದಾರೆ, ಚುನಾಯಿತ ಪ್ರತಿನಿಧಿಗಳಾದಂಥ 12 ಜನರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಗೆದ್ದು 1 ವರ್ಷ ಆಗಿದೆ, ನೀವು ಎಷ್ಟು ಸಾರಿ ಸಭೆ ಕರೆದಿದ್ದೀರಾ, ಸಭೆಯಲ್ಲಿ ಅಜೆಂಡಾಗಳನ್ನು ನೀವು ಪ್ರಸ್ತಾವನೆ ಮಾಡ್ತೀರಾ,
ಪ್ರಸ್ತಾಪ ಮಾಡಿದಾಗ ನಮ್ಮ ನಿರ್ಣಯಗಳನ್ನ ನೀವು ಪ್ರಸ್ತಾಪ ಅದರಲ್ಲಿ ಬರೆಯೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ನೀವು ತೆಗೆದುಕೊಂಡ ನಿರ್ಧಾರಗಳ ಮೇಲೆಗೆ ನಡೀತಾ ಇದೆ. ಆಯಿತಾ? ಈ 25 ಚುನಾಯಿತ ಪ್ರತಿನಿಧಿಗಳಲ್ಲಿ ಮಹಿಳೆ ನಾನು, ಮಹಿಳಾ ಪ್ರತಿನಿಧಿ. ನನಗೆ ನೀವು ಯಾವ ಸ್ಥಾನಮಾನ ಕೊಟ್ಟಿದ್ದೀರಾ? ಮಹಿಳೆಯರಲ್ಲಿ ಕಮಿಟಿ ಮಾಡಿದ್ದೀರಾ. 70 ಕಮಿಟಿಗಳಲ್ಲೂ ಕೂಡ ಮಹಿಳೆಗೆ ಸ್ಥಾನಮಾನ ಕೊಡಬೇಕು. ಅಲ್ಲಿ ಕಡೆಗಣಿಸಿದ್ದೀರಾ. ನಮಗೆ ಚುನಾಯಿತ ಪ್ರತಿನಿಧಿ ಆಯ್ಕೆ ಮಾಡಿದವರು ಯಾರು? ನಮ್ಮ ಸಿಬ್ಬಂದಿ ಮತ್ತು ಕಾರ್ಮಿಕರು ಕೊಟ್ಟಂಥ ಗೌರವನ ನೀವು ಅಗೌರವವಾಗಿ ತೋರಿದ್ದೀರಾ. ಪ್ರತಿ ಸಾರಿ ವೈದ್ಯಕೀಯ ಅನರ್ಹತೆಗೆ ನಾವು ಹೋಗ್ತಾ ಇದ್ದೀವಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ ಅಂತ ಹೇಳ್ತೀರಾ. ಏನು ಮಾಡಿದ್ದೀರಾ ಎಷ್ಟು ದಿನ? ಅದನ್ನು ನೀವು ಹೋಗಿದ್ದಾರು ಬಂದು ಕಾರ್ಮಿಕರ ಮಧ್ಯದಲ್ಲಿ ಹೇಳಿದ್ದೀರಾ? ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸಭೆ ಕರೆದಿದ್ದಾರಂತೆ ಮಾತ್ರ ನೀವು ಹೇಳ್ತೀರಾ. ಆ ಟೈಮಲ್ಲಿ ಮಾತ್ರ ಗ್ರೂಪಲ್ಲಿ ಮೆಸೇಜ್ ಹಾಕ್ತೀರಾ. ನೀವು ಉಳಿದಂತೆ ಮಾಡುವಂಥ ಕೆಲಸಗಳಲ್ಲಿ ಗ್ರೂಪಲ್ಲಿ ಯಾಕೆ ಮೆಸೇಜ್ ಹಾಕೋದಿಲ್ಲ? ವಾಟ್ಸಪ್ ಗ್ರೂಪಲ್ಲಿ ನಮ್ಮನ್ನು ಯಾಕೆ ಕರೆಯೋದಿಲ್ಲ? ಚಾರ್ಟ್ ಆಫ್ ಡಿಮ್ಯಾಂಡ್ ಕೊಟ್ಟರು ಮಾಧ್ಯಮದವರಿಗೆ. ಈಗ ಕಾರ್ಮಿಕ ಬಂಧುಗಳಿಗೆ ಈ ಮಾಧ್ಯಮದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಚಾರ್ಟ್ ಆಫ್ ಡಿಮ್ಯಾಂಡ್ ಕೊಡಬೇಕಾದ್ರೆ ಕರಡು ಪ್ರತಿ ಮಾಡಬೇಕಾದ್ರೆ ನಮ್ಮನ್ನು ಕರೆದ್ರು. ಇದು ವಾಸ್ತವ. ಕರೆದಾಗ ನಾವು ಹೇಳಿದ್ವಿ, ಕೆಲವೊಂದು ವಿಚಾರಗಳನ್ನ ಹೇಳಿದ್ವಿ. ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ಬಂದು ಇದನ್ನೆಲ್ಲ ಫೇರ್ ಮಾಡ್ತೀವಿ, ಫೇರ್ ಕಾಪಿ ಮಾಡಿ ಮತ್ತೊಮ್ಮೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ ನಾವು ಸಲ್ಲಿಸ್ತೀವಿ ಅಂತಂದರು. ಆದರೆ ನಮಗೆ ಕರಡು ಪ್ರತಿ ಮಾಡುವಾಗ ಕರೆದಂಥವರು ನೇರವಾಗಿ ಏಕಾಏಕಿಯಾಗಿ ಕಂಪನಿಯ ಆಡಳಿತ ವರ್ಗಕ್ಕೆ ಸಬ್ಮಿಟ್ ಮಾಡಿದ್ರು. ಇದು ಯಾವ ರೀತಿ ನ್ಯಾಯ? ಒಂದು ಚಾರ್ಟ್ ಆಫ್ ಡಿಮ್ಯಾಂಡ್ ಸಬ್ಮಿಟ್ ಮಾಡಬೇಕಂತಂದರೆ ಬಹಿರಂಗವಾಗಿ ಸಭೆ ನಡೆಸಬೇಕು, ಎಲ್ಲ ಕಾರ್ಮಿಕರ ಅಭಿಪ್ರಾಯ ತಗೋಬೇಕು, ಅವರು ಸಮ್ಮತಿಸಿದರೆ ಮಾತ್ರ ನಾವು ಕೊಡಬೇಕಲ್ಲಿ. ನೀವು ಆ ಚಾರ್ಟ್ ಆಫ್ ಡಿಮ್ಯಾಂಡಲ್ಲಿ ಏನು ಕೊಟ್ಟಿದ್ದೀರ ಅಂತೇಳಿ ನಮಗೆ ಗೊತ್ತಿಲ್ಲ. ಯಾರೋ ಒಬ್ಬರು ವಾಟ್ಸಪ್ಪಲ್ಲಿ ಹಾಕ್ತಾರೆ ಇಂಥ ಡಿಮ್ಯಾಂಡ್ಸ್ ಕೊಟ್ಟಿದ್ದಾರೆ ಅಂತೇಳಿ. ನಾವು ಮಾತಾಡಿದ್ದಲ್ಲಿ ಇಲ್ವಲ್ಲ, ಕೊಟ್ಟಿಲ್ಲ. ಕೇಳಿದ್ದೀವಿ, ನಮಗೆ ಕೊಟ್ಟಿಲ್ಲ, ಸಬ್ಮಿಟ್ ಮಾಡಿಲ್ಲ. ನಮ್ಮ ಉಪಾಧ್ಯಕ್ಷರು ಕೊಡ್ಬೋದಿತ್ತು, ಅವರು ಒಂದು ಕಾಪಿ ಕೊಟ್ಟಿದ್ದೀವಿ ಅಂತೇಳಿ ಕೊಟ್ಟಿಲ್ಲ. ನಾವು ಕಾರ್ಯಕಾರಿ ಸಮಿತಿ ಸದಸ್ಯರಂದರೆ ಅಷ್ಟು ಕಡೆಗಣಿಸ್ತೀರಾ ನೀವು? ನಮ್ಮಲ್ಲಿ ಒಬ್ಬರು ಉಪಾಧ್ಯಕ್ಷರಿದ್ದಾರೆ, ಇನ್ನು ಉಳಿದಂತೆ 11 ಜನ ನಾವು ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದೀರಿ. ನಮ್ಮನ್ನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೀವು ವೈದ್ಯಕೀಯ ಅನರ್ಹತೆಗೆ ನಾವು ಅನುಮೋದನೆ ಪಡೆದುಕೊಳ್ಳಲಿಕ್ಕೆ ಹೋಗ್ತಾ ಇದ್ದೀವಿ ಅಂತಂದಾಗ ನಮ್ಮಲ್ಲಿ ಯಾರನ್ನಾರು ಕರ್ಕೊಂಡು ಹೋಗ್ಬೋದಿತ್ತು, ಕರ್ಕೊಂಡು ಹೋಗಿಲ್ಲ. ಈಗ ಬೇರೆ ಇದೊಂದೇ ಅಂತ ಅಲ್ಲ ಸರ್, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ನಮಗೆ ಸಪೋರ್ಟ್ ಮಾಡಲ್ಲ, ನಾವಲ್ಲ, ಅವರೇ ನಮಗೆ ಸಪೋರ್ಟ್ ಮಾಡಲ್ಲ, ಅವರೇ ನಮಗೆ ಮಾನ್ಯತೆ ಕೊಡಲ್ಲ. ಈಗ ಪಕ್ಷ ಬರೋದಿಲ್ಲ ಸರ್. ಈಗ ಇರೋದೇನು? ಸಿಬ್ಬಂದಿ ಮತ್ತು ಕಾರ್ಮಿಕ ಸಂಘದಲ್ಲಿ ಎಷ್ಟು ಜನ ಇದ್ದೀವಿ ನಾವು ಸದಸ್ಯರು? ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳಿಂದ ಹಿಡಿದು 25 ಜನ ಇದ್ದೀವಿ. 25 ಜನಕ್ಕೆ ಟಾಪಲ್ಲಿ ಯಾರಿಗೆ ಎಷ್ಟು ಮಾನ್ಯತೆ ಇರುತ್ತೋ ಕೆಳ ಹಂತದಲ್ಲಿರುವವನಿಗೆ ಕೂಡ ಮಾನ್ಯತೆ ಅಷ್ಟೇ ಇರಬೇಕು. ನೀವೇನು ಮಾಡ್ತಾಯಿದ್ದೀರಾ? ನಿಮಗೆ ಬೇಕಾದವ್ರನ್ನ ಕರ್ಕೊಂಡು ಹೋಗ್ತಿದ್ದೀರಿ, ನಿಮಗೆ ಬೇಕಾದಂಥ ಕೆಲಸಗಳನ್ನ ಮಾಡ್ಕೊಳ್ತಿದ್ದೀರಿ. ಈಗ ಪ್ರತಿ ತಿಂಗಳು ನಿವೃತ್ತಿ ಹೊಂದುತ್ತಿರುವಂಥ ನೌಕರ ಏನು ಮಾತಾಡ್ತಾನೆ ಗೊತ್ತಾ ಸರ್? ನನ್ನ ಕುಟುಂಬಕ್ಕೆ ನೆಕ್ಸ್ಟ್ ಆಧಾರ ಇಲ್ಲಪ್ಪ, 40 ವರ್ಷದಿಂದ ನಾನು ದುಡ್ದಿದ್ದೀನಿ, ಕಷ್ಟಪಟ್ಟಿದ್ದೀನಿ, ನನ್ನ ಕುಟುಂಬ ನೆಕ್ಸ್ಟ್ ಜೀವನಾಧಾರ ಇಲ್ಲ. ನಮಗೇನಾದ್ರು ಪಿಂಚಣಿ ಕರೆಕ್ಟಾಗಿ ಬರುತ್ತಾ? 3,000 ರೂಪಾಯಿ, 4,000 ರೂಪಾಯಿ, ತಿಂಗಳ 70,000 ರೂಪಾಯಿ ಕೈಯಲ್ಲಿ ನೋಡಿದಂಥ ವ್ಯಕ್ತಿ ತದನಂತರ ನಿವೃತ್ತಿ ಹೊಂದಿದ ನಂತರ ಪ್ರಾರಂಭ ಆಗುತ್ತೆ ಅವ್ರ ಜೀವನ. ನಿವೃತ್ತಿ ಹೊಂದಿದ ನಂತರನೇ ನೌಕರನ ಜೀವನ ಪ್ರಾರಂಭ ಆಗುತ್ತೆ. 3,000ದಲ್ಲಿ ನಮ್ಮ ಜೀವನ ಸಾಗುತ್ತಾ? ನೀವು ಯಾಕೆ ಪ್ರಯತ್ನ ಪಡ್ತಾ ಇಲ್ಲ? ಸರ್ಕಾರದಲ್ಲಿದೆ ಫೈಲು ಅಂತ ಹೇಳ್ತೀರಿ, ನೀವು ಅದನ್ನು ಜನರ ಮುಂದೆ ಹೇಳಿದ್ದೀರಾ, ಕಾರ್ಮಿಕರ ಮುಂದೆ ಹೇಳಿದ್ದೀರಾ. ನಿನ್ನೆ ನೀವು ಅಂತೀರಾ ಪ್ರಧಾನ ಕಾರ್ಯದರ್ಶಿಗಳು ನಾನು ಮಾಡಿಸಿದ್ದೀನಿ 633 ನೌಕರಿಗೆ ನಾನು ಮಾಡಿಸಿದ್ದೀನಿ ಅಂತೇಳಿ. ನೀವಲ್ಲ, ಸಂಘಟನೆ AITUC ಸಂಘಟನೆ ಸರ್ವ ಸದಸ್ಯರು, ಸಂಘಟನೆಯ ಮುಖಂಡರು ಎಲ್ಲರೂ ಸೇರಿ ಮಾಡಿದಂಥ ಪ್ರಯತ್ನ. ನೀವು ಯಾಕೆ ಈಗ ನಮ್ಮನ್ನು ಸೇರಿಸ್ತಾ ಇಲ್ಲ? ನಮ್ಮನ್ನು ಯಾಕೆ ವಿಶ್ವಾಸ ತಗೊಳ್ತಾ ಇಲ್ಲ ನೀವು? ನೌಕರರು ನಮ್ಮನ್ನು ಗೌರವ ಕೊಟ್ಟು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಯಾಕೆ ನಾವು ಕೆಲಸ ಮಾಡ್ತೀವಿ ಅಂತೇಳಿ. ನೀವು ಯಾಕೆ ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ? ಒಂದು ಸಭೆಯಲ್ಲಾದರೆ ಯಾವುದೇ ಒಂದು ಸಭೆ ಮಾಡಬೇಕಾದ್ರೆ ಅಜೆಂಡಾ ಇರುತ್ತೆ. ಅಜೆಂಡಾದಲ್ಲಿ ವಿಷಯಗಳು ಇಂತಿಂಥ ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಚರ್ಚೆ ಮಾಡೋಕ್ಕೆ ಮುಂಚೆನೇ ಸಹಿ ತಗೊಳ್ತೀರಿ. ಒಬ್ಬ ವಿದ್ಯಾವಂತರಾಗಿ ಖಾಲಿ ಪೇಪರಲ್ಲಿ ಸೈನ್ ಮಾಡಬೇಕಾ? ನಾವು ಸೈನ್ ಮಾಡಿದಂಥ ಕಾಪಿಗೆ ನೀನೇನಾರು ಬರ್ಕೋಬೋದಲ್ಲ. ನಾಳೆ ಇದೇ ಮಾತನ್ನು ಬರಿಬೋದು, ಅವರು ಮೆಡಿಕಲ್ ಅನ್ಫಿಟ್ಗೆ ಒಪ್ಪಿಲ್ಲ ಅಂತ ನೀವು ಬರಿಬೋದು. ಅದಕ್ಕೆ ನಾವು ಮಾಡಿಲ್ಲ.
ಅದಕ್ಕೆ ನಾವು ಮಾಡಿಲ್ಲ. ಅಜೆಂಡಾದಲ್ಲಿ ಕರೆಕ್ಟಾಗಿ ವಿಷಯಗಳನ್ನ ತಿಳಿಸಬೇಕು. ಅದಕ್ಕೆ ನಾವು ಚರ್ಚೆ ನಡೆದಾಗ ನಿರ್ಣಯಗಳನ್ನ ಬರೀಬೇಕು. ಬಾರದಾದ ನಂತರ ಸಮ್ಮತಿ ಇದೆಯಾ ಇಲ್ವಾ ಅಂತ ಬರೀಬೇಕು. 1 ವರ್ಷದಲ್ಲಿ ಯಾವತ್ತೂ ಅಜೆಂಡಾದಲ್ಲಿ ಸೈನ್ ಇಲ್ಲ. ಯಾಕೆಂದರೆ ಅವ್ರ ತಲೆ ನಾವು ಒಂದಕ್ಕೆ ಮಾಡಿದ್ದೀವಿ. ಮೊನ್ನೆ ಮಾಡಿದಂಥ ಒಂದು ಯಾವುದು ನಮ್ಮ ಚಾರ್ಟ್ ಆಫ್ ಡಿಮ್ಯಾಂಡ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ಮಾಡಿದ್ದೀವಿ ಸೈನ್. ಯಾಕೆ? ಕರಡು ಪ್ರತಿ ಮಾಡೋದಕ್ಕೆ. ನಾಟ್ ಫೇರ್, ಇದು ಅರ್ಥ ಮಾಡ್ಕೋಬೇಕು. ಕರಡು ಪ್ರತಿಯನ್ನು ತಯಾರಿ ಮಾಡಬೇಕಾದ್ರೆ ಎಲ್ಲರನ್ನ ಕರೆದ್ರು, ನಾವೆಲ್ಲರೂ ಸೇರಿದ್ವಿ. ಕರಡು ಪ್ರತಿಯಲ್ಲಿ ಹಲವಾರು ವಿಚಾರಗಳನ್ನ ಚರ್ಚೆ ನಡೆಯಿತು. ಆದರೆ ಫೈನಲ್ ಅದನ್ನು ಟೋಟಲಾಗಿ ಎಲ್ಲ ಒಂದೊಂದು ಬೇಡಿಕೆಗಳನ್ನ ಫೈನಲಾಗಿ ಮಾಡಿ ಆಡಳಿತ ವರ್ಗಕ್ಕೆ ಸಬ್ಮಿಟ್ ಮಾಡುವ ಮುಂಚೆ ಅವ್ರೇನು ಮಾಡಬೇಕಾಗಿತ್ತು? ನಮ್ಮನ್ನು ಕರೆದಿಲ್ಲ. ಮೊದಲನೇ ಮಾತು, ನಮ್ಮ 12 ಜನನ್ನು ಕರೆದಿಲ್ಲ. ಅದು ಸರಿ ಅಂದರೆ ಬಿಡಿ, ಅವ್ರು ಕೊಡಬೇಕಾರೆ ಆಡಳಿತಕ್ಕೆ ಕೊಡುವಂಥ ಸಂದರ್ಭದಲ್ಲಿ ಕಾರ್ಮಿಕರ ಸರ್ವಾನುಮತದಿಂದ ಎಲ್ಲರ ಒಪ್ಪಿಗೆ ಮೇರೆಗೆ ಆ ಬೇಡಿಕೆಗಳನ್ನ ಕೊಡಬೇಕು. ಆದರೆ ಅದು ಮಾಡಿಲ್ಲ. ಕಾರ್ಮಿಕರನ್ನ ಎಲ್ಲಿಟ್ಟಿದ್ದಾರೆ ಅವರು? ಕತ್ತಲಲ್ಲಿಟ್ಟಿದ್ದಾರೆ ಅವರು. ಇದು ಎಲ್ಲರೂ ತಿಳಿದಿರುವಂಥ ಸತ್ಯ. ಇದು ಅವರು 4 ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಹೇಳಿದರು, 4 ಬೇಡಿಕೆಗಳಿಗೋಸ್ಕರ ಮಾತ್ರ ಅವರು ಹೋರಾಟ ಮಾಡಿದ್ದಾರೆ. ಪ್ರಧಾನಮಂತ್ರಿ ಮೋದಿಜಿಯವರು ಮಾಡಿದಾರಲ್ಲ 4 ಕೋಡ್ಗಳನ್ನ, ಲೇಬರ್ ಕೋಡ್ಗಳನ್ನ, ಆ ಕೋಡ್ಗಳ ಬಗ್ಗೆ ಮಾತ್ರ ಅವರು ಸ್ಟ್ರೈಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಸಭೆ ನಡೆದಾಗ ಏನು ಹೇಳಿದರು? ನಮಗೆ ಬೇಕಾದದ್ದು ಮೆಡಿಕಲ್ ಅನ್ಫಿಟ್ ಜಾರಿ ಆಗುವಂಥ ಬೇಡಿಕೆಯನ್ನು ಕೊಡೋಣ ನಾವು ಆಡಳಿತ ಒಳಗಕ್ಕೆ. ಈ 4 ಬೇಡಿಕೆಗಳು ನಂತರ ನಾವು 1ನೇ ತಾರೀಕಿಂದ 11ನೇ ತಾರೀಕುವರೆಗೂ ಮೆಡಿಕಲ್ ಅನ್ಫಿಟ್ ಸಲುವಾಗಿ ನಾವು ಹೋರಾಟ ಮಾಡೋಣ. 12ನೇ ತಾರೀಕು ಬಹಿರಂಗವಾಗಿ ಈ 4 ಕೋಡ್ಗಳ ಬಗ್ಗೆ ನಾವು ಮುಷ್ಕರ ಹೂಡೋಣ ಅಂತ ಹೇಳಿದರು. ಅವರು ಸಮ್ಮತಿ ನೀಡಿಲ್ಲ. ಹೋರಾಟ ಅವರು ನಾಳೆ ಮಾಡ್ತೀವಿ, ಹೋರಾಟ ಇದೆ ಅಂತೆಲ್ಲ ಪ್ರಚಾರ ಮಾಡಿದ್ರು. ಆದರೆ ಯಾರಿಗೂ ಗೊತ್ತಿಲ್ಲ, ಹಿಂದಕ್ಕೆ ಒಳಗೇ ಹಾಕ್ಬಿಟ್ರು ಅವರು. ಬಹಿರಂಗವಾಗಿ ನೀವು ಹೇಳಿ ಮಾಡಿದರೆ ಅದು ನಿಮಗೆ ಗೊತ್ತಾಗ್ತಿತ್ತು. ನೀವು ಹೇಳಿದಂಥ ಮಾತಿನ ಪ್ರಕಾರನೇ ನಡೀತಾ ಇಲ್ವಲ್ಲ ನೀವು. 12ನೇ ತಾರೀಕಿಗೆ ನಾವು ಬಹಿರಂಗವಾಗಿ ಕಂಪನಿನ ಮುಚ್ತೀನಿ ಅಂತ ಹೇಳಿದ್ರಿ, ನೀವು ಬಂದ್ ಮಾಡ್ತೀನಿ ಅಂತ ಹೇಳಿದ್ರಿ, ನೀವು 4 ಕೋಡ್ಗಳ ಬಗ್ಗೆ ವಿರುದ್ಧವಾಗಿ ಮಾಡ್ತೀನಿ ಅಂತ ಹೇಳಿದ್ರಿ. ಆದರೆ ಎಲ್ಲಿ ಮಾಡಿದ್ರಿ ನೀವು? ಅಂದರೆ ಈಗ ಮುಂದಿನ ದಿನಮಾನಗಳಲ್ಲಿ ಮೆಡಿಕಲ್ ಅನ್ಫಿಟ್ ಸಲುವಾಗಿ ನಾವು ಹೋರಾಟ ಮಾಡ್ತೀವಿ, ಸೋಮವಾರದಿಂದ ನಾವು ಬೀದಿಗಿಳಿತೀವಿ ಅಂತ ಹೇಳ್ತಾ ಇದ್ರು ಅವರು. ಅದು ಮಾಡ್ತಾ ಗ್ಯಾರಂಟಿ ಇದೆ ನಿಮಗೆ? ಅವ್ರ ಗ್ಯಾರಂಟಿ ಇದೆ ಅಂತಂದರೆ ಕಾರ್ಮಿಕರ ಮಧ್ಯದಲ್ಲಿ ಬಂದು ಮಾತಾಡಬೇಕು. ನಿನ್ನೆ ಮಾತಾಡ್ತಿದ್ದಾರೆ. ಕಾರ್ಮಿಕರಂದರೆ ಏನಂತ ತಿಳ್ಕೊಂಡಿದ್ದಾರೆ? ಅವರು ಮತದಾನ ಮಾಡಿದರೆ ಮಾತ್ರ ನೀನು ಪ್ರಧಾನ ಕಾರ್ಯದರ್ಶಿಗಳು, ನಾನು ಮಹಿಳಾ ಚುನಾಯಿತ ಪ್ರತಿನಿಧಿ, ಹೌದಾ? ಅವ್ರು ಮತದಾನ ಮಾಡಿದಂಥ ವ್ಯಕ್ತಿ ಬಂದು ನಿನ್ನ ಹತ್ರ ಕೇಳಬೇಕಾರೆ ಯಾವ ರೀತಿ ಸ್ಪಂದಿಸ್ತೀರಾ ನೀವು? ಗದರಿಸುವಂಥದ್ದಲ್ಲ, ಅವ್ರು ಕೇಳುವಂಥದ್ದಕ್ಕೆ ಸಮಾಧಾನವಾಗಿ ಅವರಿಗೆ ಆನ್ಸರ್ ಕೊಡಬೇಕು. ಉತ್ತರ ಕೊಟ್ಟಿಲ್ಲ ಅವರು. ಅದರ ಬದಲಾಗಿ ಅವ್ರು ಏನು ಮಾಡ್ತಿದ್ದರು? ಅವರಿಗೇನೆ ಪ್ರಶ್ನೆ ಮಾಡ್ತಾಯಿದ್ರು. ಪ್ರಧಾನ ಕಾರ್ಯದರ್ಶಿ ಒಂದು ಮಾತು ಹೇಳಿದ್ರು, ನಾನು ಈಗಲೇ ಕೂಡಲೇ ನಾನು ರಾಜೀನಾಮೆ ಮಾಡ್ತೀನಿ ನಾನು ಅನ್ನೋ ಪ್ರಶ್ನೆ ಬಂತು. ರಾಜೀನಾಮೆ ಮಾಡ್ತಾರೆ ಅವರು? ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆ ನಡೆದಂಥ ಸಂದರ್ಭದಲ್ಲಿ ಕಾರ್ಮಿಕರು ಕೇಳಿದಂಥ ಪ್ರಶ್ನೆಗಳಿಗೆ ಅವಶ್ಯಕತೆ ಬಿದ್ದರೆ ನಾನು ರಾಜೀನಾಮೆಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿರುತ್ತಾರೆ. ಈ ವಿಚಾರ ಅವರ ವೈಯಕ್ತಿಕಕ್ಕೆ ಸಂಬಂಧಪಟ್ಟದ್ದು, ಅವರ ವೈಯಕ್ತಿಕ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಏಳಿಗೆಗಾಗಿ, ಕಾರ್ಮಿಕರ ಕಷ್ಟ ನಷ್ಟಗಳಿಗಾಗಿ, ಕಾರ್ಮಿಕರ ಅನ್ಫಿಟ್ಗಾಗಿ ನಾವೆಲ್ಲರೂ 24 ತಾಸು ಸದಾ ಸಿದ್ಧವಾಗಿರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯಂಗಿಲ್ಲ. ಅನ್ಫಿಟ್ ಹೊರತುಪಡಿಸಿ ಬೇರೆ ವಿಷಯಗಳಿಗೆ ನಾವು ಯೋಚನೆ ಮಾಡ್ತೀವಿ ಹೊರತು ಅನ್ಫಿಟ್ಟಿಗೆ ಮಾತ್ರ ಯಾವತ್ತೂ ಯೋಚನೆ ಮಾಡೋಂಗಿಲ್ಲ. ನಮ್ಮೆಲ್ಲರ ಸಮ್ಮತ ಇರುತ್ತೆ. ನಾವು ಯಾವತ್ತಿಗೂ ಆ ಅನ್ಫಿಟ್ಗೋಸ್ಕರ ಹೋರಾಟಕ್ಕೆ ನಾವು ಸದಾ ಸಿದ್ಧ ಇದ್ದೇವೆ. ಕಾರ್ಮಿಕರ ಮೆಡಿಕಲ್ ಅನ್ಫಿಟ್ ಸಲುವಾಗಿ ನಾವೆಲ್ಲರೂ ಸದಾ ಸಿದ್ಧರಿರುತ್ತೆ. ಈ ಕ್ಷಣದಲ್ಲೇ ಅವರು ಹೋರಾಟಕ್ಕೆ ನಿಂತರೂ ಸಹ ನಾವು ಈ ಕ್ಷಣದಿಂದಲೂ ಸಿದ್ಧರಾಗಿದ್ದೇವೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ತಿಪ್ಪಣ್ಣ ಮಾಚನೂರು, ಕಾರ್ಯಕಾರಿ ಸಮಿತಿಯ ಸದಸ್ಯರು ಶ್ರೀಮತಿ ಪೆಂಚಲಮ್ಮ, ಬಾಬು ಸಾಗರ್, ಮೌನೀಶ್ ನಾಯಕ್, ಗುರುರಾಜ್ ಗರಡಿಮನಿ, ಗಂಗಪ್ಪ ಶಾಕೂದಿ, ಅಮರೀಶ್ ನಾಯಕ್, ಜ್ಞಾನಪ್ಪ, ಡಾಕ್ಟರ್ ಕುಪ್ಪಣ್ಣ, ಎಂಡಿ ಮುನಿರುದ್ದೀನ್ ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಆರ್ಟಿವಿ ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.